Hello dear students, welcome back to physics online session. So we were discussing about the concept of change of state. Here change of state means the process of transition of the substance from that one state to another state. For example, after supplying that heat, that solid converts into liquid and liquid converts into gaseous form. About that change of state already we come to know about melting point, boiling points as well as sublimation, and also we got the information about that triple point here. What does the mean of triple point here? ಏನು really triple point ಅಂದ್ರೆ for for particular temperature and pressure at which the substance can coexist in solid form, liquid form as well as gaseous form. ಪರ್ಟಿಕ್ಯುಲರ್ ಟೆಂಪರೇಚರ್ ಮತ್ತು ಪ್ರೆಷರ್ನ ಮೇಂಟೈನ್ ಮಾಡಿದಾಗ ಸೊ ನನಗೆ ಸಬ್ಸ್ಟೆನ್ಸು ಸಾಲಿಡ್ ಫಾರ್ಮ್ನಲ್ಲಿ ಸಿಗುತ್ತೆ, ಲಿಕ್ವಿಡ್ ಫಾರ್ಮ್ನಲ್ಲಿ ಸಿಗುತ್ತೆ ಮತ್ತು gaseous form ನಲ್ಲಿ ಸಿಗುತ್ತೆ. So that point we can call it as triple point. So triple point means solid, liquid and gas coexist at a single point. So that we can call it as triple point. About the change of state we will study some more concepts. So today we will speak about the concept of regulation here. So we will start our session with the concept of regulation. What does the mean of regulation here? For example, to understand this phenomenon, I can take one ice cube here. ಏನನ್ನ ಕನ್ಸಿಡರ್ ಮಾಡ್ತೀನಿ ಇಲ್ಲಿ ಒಂದು ಐಸ್ ಕ್ಯೂಬ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಓವರ್ ದಟ್ ಐಸ್ ಕ್ಯೂಬ್ ಐ ವಿಲ್ ಟೇಕ್ ಒನ್ ಮೆಟಾಲಿಕ್ ವೈರ್. ಆ ಐಸ್ ಕ್ಯೂಬಿನ ಮೇಲೆ ಏನನ್ನ ಪ್ಲೇಸ್ ಮಾಡ್ತೀನಿ? ಒಂದು ಮೆಟಾಲಿಕ್ ವೈರ್ ನ ಪ್ಲೇಸ್ ಮಾಡ್ತೀನಿ. ಬಿಲೋ ದಟ್ ಮೆಟಾಲಿಕ್ ವೈರ್ ಐ ವಿಲ್ ಅಪ್ಲೈ ಸರ್ಟನ್ ಕೈಂಡ್ ಆಫ್ ಲೋಡ್. ಆ ಮೆಟಾಲಿಕ್ ವೈರ್ ಏನ್ ಮಾಡ್ತೀನಿ? ಒಂದಿಷ್ಟು ಲೋಡ್ ಅನ್ನ ಅಪ್ಲೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, I will consider ice cube here. For example, these two are stand. So stand ಅನ್ನು ಕನ್ಸಿಡರ್ ಮಾಡ್ತೀನಿ ಇಲ್ಲಿ. For example, let me take one ice cube here. This is ice cube. Right. Over this ice cube, I will place one metallic wire. ಇಲ್ಲಿ ಏನನ್ನು ಪ್ಲೇಸ್ ಮಾಡ್ತೀನಿ? ಮೆಟಾಲಿಕ್ ವೈರ್ನ ಪ್ಲೇಸ್ ಮಾಡ್ತೀನಿ. ಬಿಲೋ ದಟ್ ಮೆಟಾಲಿಕ್ ವೈರ್ ಐ ವಿಲ್ ಸಸ್ಪೆಂಡ್ ಸರ್ಟನ್ ಅಮೌಂಟ್ ಆಫ್ ಲೋಡ್ ಹಿಯರ್. ಸೊ ಇದನ್ನು ಯಾವ ಥರ ತೊಗೊತೀನಿ ಅಂದರೆ, ಲುಕ್ ಆಟ್ ಹಿಯರ್, ದಿಸ್ ಈಸ್ ಐಸ್ ಕ್ಯೂಬ್. ಇದೊಂದು ಐಸ್ ಕ್ಯೂಬ್. ಐಸ್ ಕ್ಯೂಬ್ ಮೇಲೆ ಏನು ಮಾಡ್ತೀನಿ? ಒಂದು ಮೆಟಾಲಿಕ್ ವೈರ್ನ ಸಸ್ಪೆಂಡ್ ಮಾಡ್ತೀನಿ. ಈ ಮೆಟಾಲಿಕ್ ವೈರ್ ಕೆಳಗಡೆ ಒಂದಿಷ್ಟು ಲೋಡನ್ನು, ಸೊ ಒಂದಿಷ್ಟು ಮಾಸನ್ನು ಸಸ್ಪೆಂಡ್ ಮಾಡ್ತೀನಿ. ಇವಾಗ ಏನಾಯ್ತು ಇಲ್ಲಿ? ಹಿಯರ್ ಪ್ರೆಷರ್ ವಿಲ್ ಗೆಟ್ ಜನರೇಟ್ ಆನ್ ದಿಸ್ ವೈರ್ ಹಿಯರ್. ಈ ವೈರ್ನ ಕೆಳಗಡೆ ಐಸ್ ಕ್ಯೂಬ್ ಇದೆ. ಈ ಐಸ್ ಕ್ಯೂಬ್ ಮೇಲೆ ಏನು ಜನರೇಟ್ ಆಗ್ತಿದೆ? ಪ್ರೆಷರ್ ಜನರೇಟ್ ಆಗ್ತಿದೆ. ಲುಕ್ ಆಟ್ ಹಿಯರ್, ಬಿಲೋ ದಿಸ್ ವೈರ್. ಸೊ ಬಿಲೋ ದಿಸ್ ವೈರ್ ಮೀನ್ಸ್ ದಿಸ್ ಇಸ್ ದ ಪೋರ್ಷನ್ ಆಫ್ ಐಸ್ ಹಿಯರ್. ಸೊ ಹಿಯರ್ ಪ್ರೆಷರ್ ವಿಲ್ ಗೆಟ್ ಜನರೇಟ್. ಇಲ್ಲೇನು ಜನರೇಟ್ ಆಯಿತು? ಪ್ರೆಷರ್ ಜನರೇಟ್ ಆಯಿತು. ಇವಾಗ ಪ್ರೆಷರ್ ಜನರೇಟ್ ಆದಾಗ ಐಸ್ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತೆ? ಐಸ್ ವಿಲ್ ಸ್ಟಾರ್ಟ್ಸ್ ಮೆಲ್ಟ್ ಹಿಯರ್. ಡಿಡ್ ಯು ಗೆಟ್ ಮೈ ಪಾಯಿಂಟ್? ಲುಕ್ ಆಟ್ ಹಿಯರ್. ಹಿಯರ್ ಬಿಲೋ ದಿಸ್ ವೈರ್ ಪ್ರೆಷರ್ ಈಸ್ ಇನ್ಕ್ರೀಸಸ್. ಇಲ್ಲಿ ನಾನು ವೈರ್ನ ಕೆಳಗಡೆ ಲೋಡ್ನ ಸಸ್ಪೆಂಡ್ ಮಾಡಿ ನನ್ನ ಮೇಲೆ ಈ ವೈರ್ನಲ್ಲಿ ಏನಾಗ್ತದೆ? ವೈರ್ನ ಕೆಳಗಡೆ ಐಸ್ ಇದೆ. ಇಲ್ಲೇನು ಮಾಡುತ್ತೆ ಇದು ವೈರು? ಐಸಿಗೆ ಪ್ರೆಷರ್ನ ಜನರೇಟ್ ಮಾಡುತ್ತೆ. ಇಫ್ ಪ್ರೆಷರ್ ಈಸ್ ಗೆಟಿಂಗ್ ಇನ್ಕ್ರೀಸ್ ಮೀನ್ಸ್ ದಿಸ್ ಐಸ್ ಸ್ಟಾರ್ಟ್ಸ್ ಮೆಲ್ಟ್ ಹಿಯರ್. ಈ ಐಸ್ ಏನಾಗುತ್ತೆ? ಇಲ್ಲಿ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಐಸು ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಏನರ್ಥ? ಅಲ್ಲಿ ಸಾಲಿಡ್ ಈಸ್ ಸ್ಟಾರ್ಟ್ಸ್ ಕನ್ವರ್ಟಿಂಗ್ ಇನ್ ಟು ಲಿಕ್ವಿಡ್ ಹಿಯರ್. ಸೊ ಈ ವೈರ್ ಏನಾಗುತ್ತೆ? ಐಸ್ ಕ್ಯೂಬಿನ ಒಳಗಡೆ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲುಕ್ ಆಟ್ ಹಿಯರ್. ಸೊ ಮೊದಲು ಅಪ್ಸೈಡ್ ಇತ್ತು, ಇವಾಗ ವೈರ್ನ ಪೊಸಿಷನ್ ಏನಾಯಿತು? ಇಟ್ ಕಮ್ಸ್ ಇನ್ಸೈಡ್ ದ ಐಸ್ ಕ್ಯೂಬ್. ಈಗೇನಾಯ್ತು? ಇಲ್ಲಿ ಆ ವೈರು ಐಸ್ ಕ್ಯೂಬಿನ ಒಳಗಡೆ ಬಂತು. ನಾವು ಇವಾಗ ಈ ಕೆಳಗಡೆ ಪೋರ್ಷನ್ ಇರೋದೇನಾಯಿತು? ಸಾಲಿಡ್ ಇದ್ದು ಪ್ರೆಷರ್ ಇನ್ಕ್ರೀಸ್ ಆಗಿ ಲಿಕ್ವಿಡ್ ಆಯಿತು. ಆ ಲಿಕ್ವಿಡ್ ಏನಾಯ್ತು ಇಲ್ಲಿ? ಲುಕ್ ಆಟ್ ಹಿಯರ್. ಸೊ ಐ ವಿಲ್ ಎಕ್ಸ್ಪ್ಲೇನ್ ಯು ನೀಟ್ಲಿ. ಲುಕ್ ಆಟ್ ಹಿಯರ್, ದಿಸ್ ಈಸ್ ವೈರ್. ಹೌದು. ಸೊ ಹಿಯರ್ ಪ್ರೆಷರ್ ಈಸ್ ಗೆಟಿಂಗ್ ಜನರೇಟ್. ದಿಸ್ ವೈರ್ ಈಸ್ ಕಮ್ಸ್ ಇನ್ ಟು ದ ಐಸ್ ಕ್ಯೂಬ್. ಈ ವೈರ್ ಏನಾಯ್ತು? ಐಸ್ ಕ್ಯೂಬಿನ ಒಳಗಡೆ ಬಂತು. ಐಸ್ ಕ್ಯೂಬಿನ ಒಳಗಡೆ ಬರೋಕೆ ರೀಸನ್ ಏನು? ಐಸ್ ಏನಾಯ್ತು? ಮೆಲ್ಟ್ ಆಗಿ ವಾಟರ್ ಆಯಿತು. ಈ ಮೆಲ್ಟ್ ಆಗಿ ವಾಟರ್ ಆಗಿದ್ದು ವಾಟರ್ ಏನಾಗುತ್ತೆ? ಐಸಿನ ಮೇಲ್ಗಡೆ, ಸಾರಿ, ಈ ವಾಟರ್ ಏನಾಗುತ್ತೆ? ವೈರ್ನ ಮೇಲ್ಗಡೆ ಬರುತ್ತೆ. ಲುಕ್ ಆಟ್ ಹಿಯರ್, ದಿಸ್ ವಾಟರ್ ಪೋರ್ಷನ್ ಈಸ್ ಕಮ್ಸ್ ಆನ್ ದ ವೈರ್. ಈ ವಾಟರ್ ಪೋರ್ಷನ್ ಆಯಿತು, ವೈರಿನ ಮೇಲ್ಗಡೆ ಬಂತು. ವಾಟರ್ ಪೋರ್ಷನ್ ವೈರಿನ ಮೇಲ್ಗಡೆ ಬಂದದಂದ್ಮೇಲೆ ಇವಾಗ ಈ ವಾಟರ್ ಮತ್ತೆ ಏನಾಯ್ತು? ಇಲ್ಲಿ ಫ್ರೀಸ್ ಆಗಿ ಐಸ್ ಆಯಿತು. ಯಾಕೆ? ಪ್ರೆಷರ್ ಡಿಕ್ರೀಸ್ ಆಯಿತು. ಇಲ್ಲಿ ವೈರ್ ಇದ್ದಿದ್ದಕ್ಕೆ ಏನಾಯ್ತು? ಇಲ್ಲಿ ಪ್ರೆಷರ್ ಇನ್ಕ್ರೀಸ್ ಆಗಿ ಐಸ್ ಏನಾಯಿತು? ವಾಟರ್ ಆಗಿ ಕನ್ವರ್ಟ್ ಆಯಿತು. ಆ ವಾಟರು ವೈರ್ನ ಮೇಲ್ಗಡೆ ಸ್ಟೋರ್ ಆಯಿತು. ಇವಾಗ ಈ ವಾಟರ್ನ ಪ್ರೆಷರ್ ಕಡಿಮೆ ಆಯಿತು. Now water pressure is decreasing means again this water converts into ice here. ಈ ವಾಟರ್ ಏನಾಯಿತು? ಐಸ್ ಆಗಿ ಕನ್ವರ್ಟ್ ಆಯಿತು. ಮತ್ತೆ ಇಲ್ಲಿ ನೋಡ್ರಿ,
ಹಿಯರ್ ಇನ್ ದಿಸ್ ಪಾರ್ಟ್ ಪ್ರೆಷರ್ ಇನ್ಕ್ರೀಸ್, ಇಲ್ಲಿ ಮತ್ತೆ ಏನಾಯ್ತು, ಇಲ್ಲಿ ವೈರ್ನ ಕೆಳಗಡೆ ಪ್ರೆಷರ್ ಇನ್ಕ್ರೀಸ್ ಆಯಿತು. ಪ್ರೆಷರ್ ಇನ್ಕ್ರೀಸ್ ಆದಾಗ ಮತ್ತೆ ಈ ಐಸ್ ಏನಾಯಿತು, ವಾಟರ್ ಆಗಿ ಕನ್ವರ್ಟ್ ಆಯಿತು. ಮತ್ತೆ ಇದು ವೈರ್ ಏನಾಯಿತು, ಇಟ್ ಎಂಟರ್ಸ್ ಇನ್ಸೈಡ್ ದ ಐಸ್ ಕ್ಯೂಬ್. ಅಗೇನ್ ಇಟ್ ಎಂಟರ್ ಇನ್ಸೈಡ್ ದ ಐಸ್ ಕ್ಯೂಬ್ ಇನ್ ಮೋರ್ ಡೆಪ್ತ್. ಇಲ್ಲಿದ್ದಂತಹ ಐಸು ವಾಟರೇ ಕನ್ವರ್ಟ್ ಆಗಿ ಏನಾಯಿತು, ವೈರ್ನ ಮೇಲ್ಗಡೆ ಸ್ಟೋರ್ ಆಯಿತು. ಆ ವಾಟರ್ ಮತ್ತೆ ಏನಾಯ್ತು, ಇಲ್ಲಿ ಐಸ್ ಆಗಿ ಕನ್ವರ್ಟ್ ಆಯಿತು. ದ ಪ್ರೊಸೆಸ್ ಈಸ್ ಗೋಸ್ ಆನ್ ಹಿಯರ್. ಪ್ರೊಸೆಸ್ ಗೋಸ್ ಆನ್ ಆದಾಗ ಏನಾಗುತ್ತೆ ಇಲ್ಲಿ, ಅಟ್ ಒನ್ ಪಾಯಿಂಟ್, ಹೌದು. ಸೊ ಆಫ್ಟರ್ ಸಮ್ ಟೈಮ್ಸ್ ವಾಟ್ ಹ್ಯಾಪನ್ಸ್ ಹಿಯರ್, ಇಲ್ಲಿ ವೈರ್ ಕಂಪ್ಲೀಟ್ ಆಗಿ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ದಿಸ್ ವೈರ್ ಈಸ್ ಕಂಪ್ಲೀಟ್ಲಿ ಟ್ರೈ ಟು ಕಮ್ ಔಟ್ ಆಫ್ ದ ಐಸ್ ಕ್ಯೂಬ್. ಈ ವೈರ್ ಮೇಲ್ಗಡೆ ಇದ್ದಂಥ ವೈರ್ ಏನಾಯ್ತು, ಐಸ್ ಕ್ಯೂಬ್ ಮುಖಾಂತರ ಕೆಳಗಡೆ ಬರ್ತಿದೆ. ಈ ಕೆಳಗಡೆ ಬರುವಾಗ ಇಲ್ಲಿ ಯಾವುದೂ ಕ್ರ್ಯಾಕ್ ಇಲ್ಲ. ವೈ? ಬಿಕಾಸ್ ವಾಟ್ ಎವರ್ ದ ವಾಟರ್ ಈಸ್ ದೇರ್, ದಟ್ ಎಂಟೈರ್ ವಾಟರ್ ಈಸ್ ಗೆಟಿಂಗ್ ಫ್ರೀಸ್ ಹಿಯರ್. ಇಲ್ಲಿ ಪ್ರೆಷರ್ ಇನ್ಕ್ರೀಸ್ ಆಗಿ ಏನಾಯ್ತು, ಐಸು ವಾಟರ್ ಕನ್ವರ್ಟ್ ಆಗಿ ಮೇಲ್ಗಡೆ ಬಂತು. ಆ ಮೇಲ್ಗಡೆ ಬಂದಂಥ ವಾಟರ್ ಮತ್ತೆ ಏನಾಯ್ತು, ಇಲ್ಲಿ ಅಗೇನ್ ಐಸ್ ಆಗಿ ಕನ್ವರ್ಟ್ ಆಯಿತು. ಅಗೇನ್ ಐಸ್ ಆಗಿ ಕನ್ವರ್ಟ್ ಆದಾಗ ಫೈನಲಿ ದಿಸ್ ವೈರ್ ಈಸ್ ಕಮ್ ಔಟ್ ಆಫ್ ದ ಐಸ್ ಕ್ಯೂಬ್. ಈ ಮೇಲ್ಗಡೆ ಇರುವಂತ ಎಂಟೈರ್ ವೈರ್ ಏನಾಯ್ತು, ಇಲ್ಲಿ ಐಸ್ ಕ್ಯೂಬ್ನ ಮುಖಾಂತರ ಕೆಳಗಡೆ ಬಂತು, ವಿತೌಟ್ ಬ್ರೇಕೇಜ್ ಆಫ್ ಎನಿ ಐಸ್ ಕ್ಯೂಬ್. ಐಸ್ ಕ್ಯೂಬ್ ಬ್ರೇಕ್ ಆಗದೇನೆ ಏನಾಯ್ತು, ಇಲ್ಲಿ ವೈರು ಸೊ ಐಸ್ ಕ್ಯೂಬಿನ ಮುಖಾಂತರನೇ ಹೊರಗಡೆ ಬಂತು. ಹೌ ಇಟ್ ಈಸ್ ಪಾಸಿಬಲ್ ಹಿಯರ್? ಸೊ ಇದು ಪಾಸಿಬಲ್ ಆಗೋದಕ್ಕೆ ರೀಸನ್ ಏನು? ದ ರೀಸನ್ ಫಾರ್ ದಿಸ್ ಪಾಸಿಬಿಲಿಟಿ ಈಸ್ ಆಸ್ ದ ಪ್ರೆಷರ್ ಇನ್ಕ್ರೀಸಸ್. ಇಲ್ಲಿ ವೈರ್ನ ಕೆಳಗಡೆ ಪ್ರೆಷರ್ ಇನ್ಕ್ರೀಸ್ ಆದ ಏನಾಯ್ತು, ಆಸ್ ದ ಪ್ರೆಷರ್ ಇನ್ಕ್ರೀಸಸ್ ಐಸ್ ಕನ್ವರ್ಟ್ಸ್ ಇನ್ ಟು ಮೆಲ್ಟ್. ಸೊ ಪ್ರೆಷರ್ ಇನ್ಕ್ರೀಸ್ ಆದಾಗ ಐಸ್ ಏನಾಗಿತ್ತು, ಕನ್ವರ್ಟ್ ಆಗಿ ಸೊ ಲಿಕ್ವಿಡ್ ಆಯ್ತು. ಇಲ್ಲಿ ಲಿಕ್ವಿಡ್ ಆಗಿದ್ದೇನಾಯ್ತು, ವೈರ್ನ ಮೇಲ್ಗಡೆ ಬಂತು. ವೈರ್ನ ಮೇಲ್ಗಡೆ ಬಂದಾಗ ಅದರ ಪ್ರೆಷರ್ ಏನಾಯ್ತು, ಡಿಕ್ರೀಸ್ ಆಯ್ತು. ಡಿಕ್ರೀಸ್ ಆದಾಗ ಮತ್ತೆ ಏನಾಯ್ತು, ಇಲ್ಲಿ ಫ್ರೀಸ್ ಆಯ್ತು. ಸೊ ದಟ್ ಫಿನಾಮಿನನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ರೆಗ್ಯುಲೇಷನ್ ಹಿಯರ್. ಈ ಫಿನಾಮಿನನ್ಗೆ ಏನಂತ ಕನ್ಸಿಡರ್ ಮಾಡ್ತೀವಿ, ರೆಗ್ಯುಲೇಷನ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಹೌ ವಿಲ್ ಯು ಡಿಫೈನ್ ದ ಕಾನ್ಸೆಪ್ಟ್ ಆಫ್ ರೆಗ್ಯುಲೇಷನ್ ಹಿಯರ್? ದ ಫಿನಾಮಿನನ್ ಆಫ್ change means the phenomenon of the change of state when pressure increases. Pressure increase ಆದಾಗ ಏನಾಯ್ತು, ಇಲ್ಲಿ ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಯ್ತು. when pressure decreases it converts from that again liquid to solid. So that phenomenon we can call it as regulation here. The phenomenon of change of state due to pressure ಇಂದ ಏನಾಯ್ತು, ಇಲ್ಲಿ ಸೊ ಸಾಲಿಡ್ ಇದ್ದು ಲಿಕ್ವಿಡ್ ಆಯ್ತು. ಅಗೇನ್ ಸೊ ಲಿಕ್ವಿಡ್ ಇದ್ದು ಏನಾಯ್ತು, ಇಲ್ಲಿ ಪ್ರೆಷರ್ ಡಿಕ್ರೀಸ್ ಆದಾಗ ಲಿಕ್ವಿಡ್ ಇದ್ದು ಮತ್ತೆ ಸಾಲಿಡ್ ಆಯ್ತು. ದ ಫಿನಾಮಿನನ್ ಆಫ್ ಚೇಂಜ್ ಆಫ್ ಸ್ಟೇಟ್ ಡ್ಯೂ ಟು ಇನ್ಕ್ರೀಸ್ ಇನ್ ಪ್ರೆಷರ್, ಡ್ಯೂ ಟು increase in pressure it converts solid to liquid. Due to increase in pressure it converts solid to liquid, and due to decrease in pressure it converts liquid to solid. So that phenomenon we can consider as regulation. In one word you can understand that. So ಏನಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇಲ್ಲಿ ರೆಗ್ಯುಲೇಷನ್ ಅಂದ್ರೆ, ಸೊ in this process due to increase in pressure ice melts into water. So pressure increase ಆದಾಗ ಏನಾಯ್ತು, ಇಲ್ಲಿ ಐಸು ವಾಟರ್ ಆಗಿ ಮೆಲ್ಟ್ ಆಯ್ತು. In the simpler way you can remember here, due to increase in pressure ice ಮೆಲ್ಟ್ ಇಂಟು ವಾಟರ್. ಐಸ್ ಏನಾಗಿತ್ತು, ಇಲ್ಲಿ ವಾಟರ್ ಆಗಿ ಮೆಲ್ಟ್ ಆಯಿತು. ಆ್ಯಂಡ್ ಡ್ಯೂ ಟು ಡಿಕ್ರೀಸ್ ಇನ್ ಪ್ರೆಷರ್ ವಾಟರ್ ಫ್ರೀಸ್ ಇಂಟು ಐಸ್. ಸೊ ದಿಸ್ ಫಿನಾಮಿನನ್ ವಿ ಕ್ಯಾನ್ ಕನ್ಸಿಡರ್ ಆಸ್ ರೆಗ್ಯುಲೇಷನ್ ಹಿಯರ್. ರೆಗ್ಯುಲೇಷನ್ ಅಂದ್ರೆ ಇಲ್ಲಿ ಪ್ರೆಷರ್ ಇನ್ಕ್ರೀಸ್ ಆದಾಗ ಐಸ್ ಏನಾಗಿ ಕನ್ವರ್ಟ್ ಆಯಿತು, ವಾಟರ್ ಆಗಿ ಕನ್ವರ್ಟ್ ಆಯಿತು. ಪ್ರೆಷರ್ ಡಿಕ್ರೀಸ್ ಆದಾಗ ವಾಟರ್ ಏನಾಗಿ ಕನ್ವರ್ಟ್ ಆಯಿತು, ಅಗೇನ್ ಐಸ್ ಆಗಿ ಕನ್ವರ್ಟ್ ಆಯಿತು. ಸೊ ದಟ್ ಫಿನಾಮಿನನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ರೆಗ್ಯುಲೇಷನ್. ಈ ಫಿನಾಮಿನನ್ಗೆ ಏನಂತ ಕನ್ಸಿಡರ್ ಮಾಡ್ತೀವಿ ನಾವು, ಈ ಫಿನಾಮಿನನ್ಗೆ ರೆಗ್ಯುಲೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ, ಹೌದು. ಸೊ ನಾವು ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಟ್. ಸೊ ಇನ್ ಕೇಸ್ ಆಫ್ ಮೆಲ್ಟಿಂಗ್ ಪಾಯಿಂಟ್ ಐ ಸೆಡ್ at particular temperature entire solid converts into liquid. So that point we can call it as melting point. Particular temperature ಗೆ entire solid ಏನಾಯ್ತು,
ಲಿಕ್ವಿಡ್ ಆಗಿ ಕನ್ವರ್ಟ್ ಆಯಿತು. ಫಾರ್ ಎಕ್ಸಾಂಪಲ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಇಸ್ 0 ಡಿಗ್ರಿ ಸೆಲ್ಸಿಯಸ್ ಐಸೆಡ್. ಹಂಗಂದ್ರೆ 0 ಡಿಗ್ರಿ ಸೆಲ್ಸಿಯಸ್ಗೆ ಎಂಟೈರ್ ಸಾಲಿಡ್ ಏನಾಯ್ತು ಇಲ್ಲಿ ಲಿಕ್ವಿಡ್ ಆಗಿ ಕನ್ವರ್ಟ್ ಆಯಿತು. ಇನ್ ದ ಸಿಮಿಲರ್ ವೇ ಬಾಯ್ಲಿಂಗ್ ಪಾಯಿಂಟ್ ಐ ಕ್ಯಾನ್ ಕನ್ಸಿಡರ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ 100 ಡಿಗ್ರಿ ಸೆಲ್ಸಿಯಸ್. ಹಂಗಂದ್ರೆ ಏನಲ್ಲಿ ಮೀನಿಂಗು 100 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ದಾಗ ಎಂಟೈರ್ ವಾಟರ್ ಏನಾಯ್ತು ಗ್ಯಾಸ್ ಆಗಿ ಕನ್ವರ್ಟ್ ಆಯಿತು. ಹೌದಾ? ಸೊ ಇನ್ ಆರ್ಡರ್ ಟು ಕನ್ವರ್ಟ್ ದಟ್ solid into liquid at constant temperature, how much heat is required? ಹೌದು. ಸೊ ಇಂದು ಸಾಲಿಡ್ ಸಬ್ಸ್ಟೆನ್ಸು ನನಗೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಬೇಕು. ಈ ಸಾಲಿಡ್ ಸಬ್ಸ್ಟೆನ್ಸು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುವಾಗ ಎಷ್ಟು ಹೀಟನ್ನ ಸಪ್ಲೈ ಮಾಡಿದಾಗ ಸಾಲಿಡ್ ಏನಾಯಿತು ಲಿಕ್ವಿಡ್ ಆಗಿ ಕನ್ವರ್ಟ್ ಆಯಿತು. ಇವಾಗ ಸಾಲಿಡ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುವಾಗ ಟೆಂಪರೇಚರ್ ಚೇಂಜ್ ಆಗಿಲ್ಲ. ಸೊ ರಿಮೆಂಬರ್ ಹಿಯರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಓನ್ಲಿ ಎಂಟೈರ್ ಐಸ್ ಕನ್ವರ್ಟ್ಸ್ ಇಂಟು ವಾಟರ್. ಅಲ್ಲಿ ಟೆಂಪರೇಚರ್ 0 ಡಿಗ್ರಿ ಸೆಲ್ಸಿಯಸ್ ಇದೆ. ಆ 0 ಡಿಗ್ರಿ ಸೆಲ್ಸಿಯಸ್ ನಲ್ಲೇ ಎಂಟೈರ್ ಐಸ್ ಏನಾಯ್ತು ಇಲ್ಲಿ ವಾಟರ್ ಆಗಿ ಕನ್ವರ್ಟ್ ಆಯಿತು. ಇಲ್ಲಿ ಎಂಟೈರ್ ಐಸ್ ವಾಟರ್ ಆಗಿ ಕನ್ವರ್ಟ್ ಆಗುವಾಗ ಎಷ್ಟು ಹೀಟ್ ಎನರ್ಜಿ ರಿಕ್ವೈರ್ಮೆಂಟ್ ಇದೆ. ಸೊ ದಟ್ ಯು ಕ್ಯಾನ್ ಕನ್ಸಿಡರ್ ಆಸ್ ಲೇಟೆಂಟ್ ಹೀಟ್. ಅದನ್ನೇನಂತ ಕನ್ಸಿಡರ್ ಮಾಡ್ತೀವಿ. ಸೊ ವಿಲ್ ಡಿಸ್ಕಸ್ ಅಬೌಟ್ ದ concept of latent heat. Latent heat. What's the mean of this latent heat? The quantity of heat required to convert the substance from that one state to another state without rise in temperature. So nodili, so nanu solid iddada substance na liquid agi convert madkobeku. In order to convert that solid into liquid, how much heat is required? Solid iddadu liquid agakke convert aguvaga ಎಷ್ಟು heat requirement ಇದೆ. So ಆ heat requirement aguvaga so temperature ಏನಾಗಬಾರದು change ಆಗಬಾರದು. For example I said at 0 degree Celsius only entire ice converts into water. I said 0 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಎಂಟೈರ್ ಐಸು ವಾಟರ್ ಆಗಿ ಕನ್ವರ್ಟ್ ಆಯ್ತು ಅಂದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಆಯ್ತು ಇಲ್ಲಿ. ಸೊ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ how much quantity of heat is required in order to convert from that one state to another state? So that we can consider as latent heat. So how will you define that concept of latent heat here? It is the quantity of heat required to convert one state to other state of the substance. ಸೊ ಸಬ್ಸ್ಟೆನ್ಸನ್ನು ಒಂದು ಸ್ಟೇಟಿಗೆ ಏನು ಮಾಡಬೇಕು ಇನ್ನೊಂದು ಸ್ಟೇಟಿಗೆ ಸೊ ಕನ್ವರ್ಟ್ ಮಾಡಬೇಕು. ಇಟ್ ಇಸ್ ದ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಟು ಕನ್ವರ್ಟ್ ಒನ್ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್ ಇಂಟು ಅದರ್ ಸ್ಟೇಟ್ ವಿತೌಟ್ ರೈಸ್ ಇನ್ ಟೆಂಪರೇಚರ್. So that we can call it as latent heat. So this latent heat is depends upon the mass of the object. We can consider latent heat quantity of heat ಎಷ್ಟು ಸಪ್ಲೈ ಮಾಡ್ತೀವಿ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡೆಂಟ್ ಇದೆ, ಎಷ್ಟು ಕ್ವಾಂಟಿಟಿ ಆಬ್ಜೆಕ್ಟ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ. ಫಾರ್ ಎಕ್ಸಾಂಪಲ್ 5 kg ಐಸ್ ಬ್ಲಾಕ್ ಐ ಟುಕ್ ಇಟ್ ಹಿಯರ್. ಸೊ ಎಷ್ಟು ತಗೊಂಡಿದ್ದೀನಿ ಐಸ್ ಬ್ಲಾಕಿನ ಮಾಸು 5 kg ತಗೊಂಡಿದ್ದೀನಿ. ಸೊ ಫಾರ್ 5 kg how much heat is required? I will take that 10 kg here. So how much heat will get required? I can calculate whether 5 kg and 10 kg of the ice will take same amount of heat to convert solid into liquid. ಇಲ್ಲಿ 5 kg ಐಸು ಸಾಲಿಡ್ ಇದ್ದಿದ್ದು ಏನಾಗಿ ಕನ್ವರ್ಟ್ ಆಗಬೇಕು, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಬೇಕು. 10 kg ಇದ್ದಿದ್ದ ಐಸು ಏನಾಗಬೇಕು, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಬೇಕು. ಈ ಎರಡು ಸೇಮ್ ಹೀಟನ್ನು ರಿಸೀವ್ ಮಾಡ್ಕೊಳ್ಳುತ್ತೋ, ಡಿಫ್ರೆಂಟ್ ಅಮೌಂಟ್ ಆಫ್ ಹೀಟನ್ನು ರಿಸೀವ್ ಮಾಡ್ಕೊಳ್ಳುತ್ತೋ. ಇಟ್ ರಿಕ್ವೈರ್ಸ್ ದಟ್ ಡಿಫ್ರೆಂಟ್ ಅಮೌಂಟ್ ಆಫ್ ಹೀಟ್ ಮೀನ್ಸ್ ಹಿಯರ್ ವೇಟ್ ಮೀನ್ಸ್ ಹಿಯರ್ ಮಾಸ್ ಈಸ್ ಲೆಸ್. ಇಟ್ ರಿಕ್ವೈರ್ಸ್ ದಟ್ less energy. Here mass is more, it requires that more heat energy here. So whatever the concept of latent heat I said, that latent heat is depends upon that mass of the body. ಅದು ಯಾವುದರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ, ಮಾಸ್ ಆಫ್ ದ ಬಾಡಿ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಫ್ರಮ್ ದಿಸ್ ಡೆಫಿನೇಷನ್ ಐ ಕ್ಯಾನ್ ಗಿವ್ ದಟ್ ಮ್ಯಾಥಮೆಟಿಕಲ್ ಅಪ್ರೋಚ್ ಹಿಯರ್. ಇಲ್ಲೇನಂತ ಹೇಳಿದೆ, ದ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ ಕ್ಯೂ ಅಂತ ತಗೋಬಹುದು ಅಥವಾ ಡಿ ಕ್ಯೂ ಅಂತನಾದ್ರೂ ತಗೋರಿ. Quantity of heat required is directly proportional to mass of the body. So ಅಲ್ಲಿ
ಕ್ವಾಂಟಿಟಿ ಆಫ್ ಹೀಟ್ ಏನಾಗಬೇಕು, ಸಾಲಿಡ್ ಇದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುವಾಗ ಯಾವುದರ ಮೇಲೆ ಡಿಪೆಂಡೆಂಟ್ ಆಗಿದೆ, ಅದು ಮಾಸಿನ ಮೇಲೆ ಡಿಪೆಂಡೆಂಟ್ ಆಗಿದೆ ಮತ್ತು ನೇಚರ್ ಆಫ್ ಸಬ್ಸ್ಟೆನ್ಸಿನ ಮೇಲೆ ಡಿಪೆಂಡೆಂಟ್ ಆಗಿದೆ. ಸೊ ಕ್ವಾಂಟಿಟಿ ಆಫ್ ಹೀಟ್ ಈಸ್ ಡಿಪೆಂಡ್ಸ್ ಅಪಾನ್ ದಟ್ ನೇಚರ್ ಆಫ್ ದಿ ಸಬ್ಸ್ಟೆನ್ಸ್ ಆಸ್ ವೆಲ್ ಆಸ್ ಮಾಸ್ ಆಫ್ ದಿ ಸಬ್ಸ್ಟೆನ್ಸ್. Q is directly proportional to M, I said. If I remove this proportionality sign, I will get that proportionality constant L here, where L is proportionality constant. This proportionality constant I will name it as latent heat. ಈ proportionality constant ನಾನು ಏನಂತ ನೇಮ್ ಮಾಡ್ತೀನಿ, latent heat ಅಂತ ನೇಮಿಂಗ್ ಮಾಡ್ತೀನಿ. So L into M here. So L is equal to, shall I take it as Q by M here. L is equal to ಏನಂತ ತಗೋಬೇಕು ನಾನಿಲ್ಲಿ, Q by M ಅಂತ ಕನ್ಸಿಡರ್ ಮಾಡ್ತೀನಿ, ವೇರ್ L indicates that latent heat. ಏನಂತ ಹೇಳ್ಬೋದು, ಇಟ್ ಈಸ್ ದ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಟು ಕನ್ವರ್ಟ್ ಯೂನಿಟ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಅಂತನಾದರೂ ಕನ್ಸಿಡರ್ ಮಾಡ್ರಿ. ಫಾರ್ ಎಕ್ಸಾಂಪಲ್, ಇಫ್ M is equal to 1 kg, latent heat is equal to heat supply. Look at here, it is the quantity of heat required to convert unit mass of this substance, or it is the quantity of heat required to convert so substance from that one state to other state without rise in temperature. We can call it as latent heat here. In case of latent heat, I will take that two types of latent heat. One is latent heat of fusion, another one is latent heat of vaporization. So what are those? Latent heat of fusion. Fusion means L of F, latent heat of fusion. What's the mean of this latent heat of fusion here? The quantity of heat required to convert that unit mass of substance from solid to liquid here. Solid ididu liquid agaga ಎಷ್ಟು ಟೆಂಪರೇಚರ್, ಎಷ್ಟು ಹೀಟ್ ನ ಸಪ್ಲೈ ಮಾಡಬೇಕು. So look at here, quantity of heat required to convert unit mass of substance from solid to liquid without rise in temperature. So this is about latent heat of fusion. So solid ಇದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಎಷ್ಟು ಹೀಟ್ ಬೇಕು ಅದನ್ನ ಏನಂತ ಕನ್ಸಿಡರ್ ಮಾಡ್ತೀನಿ, latent heat of fusion ಅಂತ ಕನ್ಸಿಡರ್ ಮಾಡ್ತೀನಿ. In the similar way, I have to define that latent heat of vaporization. L of V. So similar way, how will you define here? Quantity of heat required to convert unit mass of substance from that liquid to gaseous without rise in temperature. So that is about latent heat of vaporization. ಅದನ್ನ ಏನಂತ ಕನ್ಸಿಡರ್ ಮಾಡ್ತೀನಿ ನಾನಿಲ್ಲಿ, latent heat of vaporization ಅಂತ ಕನ್ಸಿಡರ್ ಮಾಡ್ತೀನಿ. Now okay, so this is about latent heat of fusion as well as latent heat of vaporization. Now we will take that graph here. So that graph I can draw heat consumption versus of temperature here. Heat versus temperature of the substance. So for example, along x-axis I will consider heat here. X-axis ನಲ್ಲಿ ಏನು ಕನ್ಸಿಡರ್ ಮಾಡ್ತೀನಿ, ಹೀಟನ್ನು ಕನ್ಸಿಡರ್ ಮಾಡ್ತೀನಿ. y-axis ನಲ್ಲಿ ಏನು ಕನ್ಸಿಡರ್ ಮಾಡ್ತೀನಿ, ಟೆಂಪ್ರೇಚರ್ನ ಕನ್ಸಿಡರ್ ಮಾಡ್ತೀನಿ. At y-axis temperature, at x-axis I will take heat here. Now I will take one ice cube. ಏನನ್ನ ಕನ್ಸಿಡರ್ ಮಾಡ್ತೀನಿ, ಐಸ್ ಕ್ಯೂಬನ್ನ ಕನ್ಸಿಡರ್ ಮಾಡ್ತೀನಿ. ಈ ಐಸ್ ಕ್ಯೂಬಿನ ಟೆಂಪರೇಚರು -10 ಡಿಗ್ರಿ ಸೆಲ್ಸಿಯಸ್ ಇದೆ. ಎಷ್ಟಿದೆ? -10 ಡಿಗ್ರಿ ಸೆಲ್ಸಿಯಸ್ ಇದೆ. ಇದು 0 ಡಿಗ್ರಿ ಸೆಲ್ಸಿಯಸ್ಸು, ಇದು 100 ಡಿಗ್ರಿ ಸೆಲ್ಸಿಯಸ್ ಅಂತ ಅನ್ಕೋರಿ. Now I want to convert this ice into gaseous form. ಈ ಐಸ್ನ ಏನು ಮಾಡ್ಬೇಕು, ನಾನು ಗ್ಯಾಸ್ ಆಗಿ ಕನ್ವರ್ಟ್ ಮಾಡಬೇಕು. In order to do such thing, what suppose I have to do? I have to provide that heat here. ಏನನ್ನ ಪ್ರೊವೈಡ್ ಮಾಡಬೇಕು, ಹೀಟನ್ನು ಪ್ರೊವೈಡ್ ಮಾಡಬೇಕು. ಹೀಟನ್ನು ಪ್ರೊವೈಡ್ ಮಾಡಿದ ತಕ್ಷಣ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಆಸ್ ಹೀಟ್ ಐ ಆಮ್ ಸಪ್ಲೈಂಗ್, ಇಲ್ಲಿ -10 ಡಿಗ್ರಿ ಸೆಲ್ಸಿಯಸ್ ಇದ್ದಂಥ ಐಸಿನ ಟೆಂಪರೇಚರ್ ಏನಾಗುತ್ತೆ, ಇನ್ಕ್ರೀಸ್ ಆಗಿ 0 ಡಿಗ್ರಿ ಸೆಲ್ಸಿಯಸ್ಗೆ ಬರುತ್ತೆ. ಸೊ ಆಸ್ ದಟ್ ಹೀಟ್ ಈಸ್ ಸಪ್ಲೈಂಗ್, ಹೀಟ್ ಸಪ್ಲೈ ಮಾಡಿದ ತಕ್ಷಣ -10 ಡಿಗ್ರಿ ಸೆಲ್ಸಿಯಸ್ ಇದ್ದ ಟೆಂಪರೇಚರ್ ಏನಾಯಿತು, 0 ಡಿಗ್ರಿ ಸೆಲ್ಸಿಯಸ್ಗೆ ಬಂತು. ಸೊ ಲುಕ್ ಎಟ್ ಹಿಯರ್. ನೌ
at 0 degree Celsius. What happens at 0 degree Celsius? ಈ 0 degree Celsius ಗೆ ಎಂಟೈರ್ ಸಾಲಿಡ್ ಏನಾಗಿ ಕನ್ವರ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅಟ್ 0 degree Celsius ಓನ್ಲಿ ಎಂಟೈರ್ ವಾಟರ್ ಮೀನ್ಸ್ ಎಂಟೈರ್ ಐಸ್ ಈಸ್ ಕನ್ವರ್ಟ್ಸ್ ಇಂಟು ವಾಟರ್ ವಿತೌಟ್ ರೈಸ್ ಇನ್ ಟೆಂಪರೇಚರ್. ವಿತೌಟ್ ರೈಸ್ ಇನ್ ಟೆಂಪರೇಚರ್ ಅಂದ್ರೆ y ಕೋಆರ್ಡಿನೇಟ್ನಲ್ಲಿ ಏನೂ ಚೇಂಜ್ ಆಗಿಲ್ಲ. ಸೊ ವಿತೌಟ್ ರೈಸ್ ಇನ್ ಟೆಂಪರೇಚರ್ ಎಂಟೈರ್ ಸಾಲಿಡ್ ಹಿಯರ್ ಐಸ್ ಈಸ್ ಇನ್ ದ ಫಾರ್ಮ್ ಆಫ್ ಸಾಲಿಡ್. ಇದು ಎ ಅನ್ಕೋರಿ, ಇದು ಬಿ ಅನ್ಕೋರಿ. ಎ ಇಂದ ಬಿ -10 ಡಿಗ್ರಿ ಸೆಲ್ಸಿಯಸ್ ಇದ್ದಂಥ ಐಸ್ ಏನಾಯಿತು 0 ಡಿಗ್ರಿ ಸೆಲ್ಸಿಯಸ್ಗೆ ಬಂತು. ಅಟ್ 0 ಡಿಗ್ರಿ ಸೆಲ್ಸಿಯಸ್ ಎಂಟೈರ್ ಐಸ್ ಈಸ್ ಕನ್ವರ್ಟ್ಸ್ ಇಂಟು ವಾಟರ್. ಸೊ ಎಂಟೈರ್ ಐಸ್ ಈಸ್ ಕನ್ವರ್ಟ್ಸ್ ಇಂಟು ವಾಟರ್. ಈ ಎಂಟೈರ್ ಐಸ್ ವಾಟರ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಎಷ್ಟು ಹೀಟನ್ನು ಕೊಟ್ಟಿರಿ ಅಲಾಂಗ್ ಎಕ್ಸ್ ಆಕ್ಸಿಸ್ನಲ್ಲಿ, ಈ ಹೀಟನ್ನು ಏನಂತ ಕನ್ಸಿಡರ್ ಮಾಡ್ತೀನಿ, ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ಕನ್ವರ್ಟ್ ಯೂನಿಟ್ ಮಾಸ್ ಆಫ್ ಸಬ್ಸ್ಟೆನ್ಸ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್. ಇವಾಗ ಎಂಟೈರ್ ಐಸ್ ಏನಾಯಿತು ಲಿಕ್ವಿಡ್ ಆಗಿ ಕನ್ವರ್ಟ್ ಆಯಿತು. ಅಗೇನ್ ಐ ಆಮ್ ಸಪ್ಲೈಯಿಂಗ್ ದಟ್ ಹೀಟ್ ಹಿಯರ್. ಇವಾಗ ಏನಾಯಿತು ವಾಟರ್ನ ಟೆಂಪ್ರೇಚರ್ ರೈಸ್ ಆಗಕ್ಕೆ ಸ್ಟಾರ್ಟ್ ಆಯಿತು ಹಿಯರ್. ಆಸ್ ದಟ್ ಹೀಟ್ ಈಸ್ ಇನ್ಕ್ರೀಸಿಂಗ್ y coordinate value is also starts increasing. Now temperature is reaches to 100 degrees Celsius. ಟೆಂಪ್ರೇಚರ್ ಎಷ್ಟಕ್ಕೆ ರೀಚ್ ಆಯ್ತು ಇಲ್ಲಿ 100 ಡಿಗ್ರಿ ಸೆಲ್ಸಿಯಸ್ಗೆ ರೀಚ್ ಆಯಿತು. ಹೌದು. Now at 100 degree Celsius entire water converts into gaseous form. ಇಲ್ಲಿ entire so C to D here. the C ಇಂದ D ಗೆ ಹೀಟ್ ಕೊಟ್ಟಾಗ ತಕ್ಷಣ ಏನಾಗುತ್ತೆ ಟೆಂಪ್ರೇಚರ್ನು ರೈಸ್ ಆಯಿತು. ಇವಾಗ at point D ವಾಟರ್ ಎಷ್ಟಿದೆ ಟೆಂಪ್ರೇಚರ್ 100 ಡಿಗ್ರಿ ಸೆಲ್ಸಿಯಸ್ ಇದೆ. ಈ 100 ಡಿಗ್ರಿ ಸೆಲ್ಸಿಯಸ್ಗೆ ಎಂಟೈರ್ ವಾಟರ್ ಏನಾಗ್ತಿದೆ, ಎಂಟೈರ್ ವಾಟರ್ ಈಸ್ ಕನ್ವರ್ಟ್ಸ್ ಇಂಟು ಐಸ್ ವಿತೌಟ್ ರೈಸ್ ಇನ್ ಟೆಂಪ್ರೇಚರ್. y ಕೋಆರ್ಡಿನೇಟ್ನಲ್ಲಿ ಏನೂ ಚೇಂಜ್ ಆಗ್ತಿಲ್ಲ. ಎಕ್ಸ್ ಆಕ್ಸಿಸ್ನಲ್ಲಿ ಏನಾಗ್ತಿದೆ ಡಿ ಇಂದ ಪಾಯಿಂಟ್ ಇಗೆ ಬಂತು. ಸೊ ಡಿ ಇಂದ ಪಾಯಿಂಟ್ ಇಗೆ ಬಂತಂದ್ರೆ ಅರ್ಥ ಏನಿಲ್ಲಿ ಫ್ರಾಮ್ ಡಿ ಟು ಇ. ಸೊ ಎಂಟೈರ್ ವಾಟರ್ ಈಸ್ ಕನ್ವರ್ಟಿಂಗ್ ಇನ್ ಟು ಅ ಗ್ಯಾಸುಯಸ್ ಫಾರ್ಮ್ ವಿತೌಟ್ ರೈಸ್ ಇನ್ ಎನಿ ಟೆಂಪರೇಚರ್. ದಟ್ ಡಿ ಟು ಇ ಐ ಕ್ಯಾನ್ ಕನ್ಸಿಡರ್ ಲೇಟೆಂಟ್ ಹೀಟ್ ಆಫ್ ವೆಪರೈಜೇಷನ್. ಈ 100 ಡಿಗ್ರಿ ಸೆಲ್ಸಿಯಸ್ ಆದಮೇಲೆ ಮತ್ತೆ ಹೀಟನ್ನು ಕೊಟ್ಟಾಗ ತಕ್ಷಣ ಏನಾಗುತ್ತೆ that water is converts into gaseous form. Look at here. At 0 degree Celsius entire ice is converts into water, that is latent heat of fusion here. At 100 degree Celsius entire water is converts into gaseous form, that is about latent heat of